ಅವನೇ ಬದಲಾಗ್ತಾನೆ, ಬದಲಾಗಿ ನನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ನಾನು ಅವನ್ನ ನಂಬಿದ್ದೆ ಅಣ್ಣ. ಆದರೆ ಅವನನ್ನು ತುಂಬ ಮೋಸ ಮಾಡ್ದ. ಅವ್ನು ಮಾಡಿದ ಕೆಲಸಗಳು ನಿಂಗೆ ತಿಳಿದ್ರೆ ಅವನನ್ನು ಇವಾಗಲೇ ನೀನು ಅಡ್ಡವಾಗಿ ಕಡ್ದು ಹಾಕ್ತೀಯ. ಅವ್ನು ಮಾಡಿದ ತಪ್ಪುಗಳು ಒಂದೆರಡಲ್ಲ ಅಣ್ಣ, ತುಂಬ ಇವೆ ಅಂತ ಹೇಳಿದ್ಲು. ತಂಗಿ ಇಷ್ಟು ದಿನ ಎಷ್ಟು ನೋವು ಅನುಭವಿಸಿದಾಳೆ ಅಂತ ನೆನೀತಿದ್ರೆ ಆರ್ಯನಿಗೆ ಅವನಿಗೆ ತುಂಬ ಕೋಪ ಬರ್ತಿತ್ತು. ತನ್ನ ತಂಗಿ ತನ್ನ ಗಂಡನ ಜೊತೆ ಸಂತೋಷವಾಗಿದ್ದಾಳೆ ಅಂದ್ಕೊಂಡಿದ್ದ. ತನ್ನ ನೋವುಗಳ ನಡುವೆ ತಂಗಿ ವಿಷಯದಲ್ಲಿ ಅವನ ತಲೆ ಹಾಕಿರಲಿಲ್ಲ. ಆದರೆ ಅದು ಎಷ್ಟು ತಪ್ಪಾಯಿತು ಅಂತ ಈಗ ಆರ್ಯನಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ. ತನ್ನ ನೋವುಗಳಲ್ಲಿ ತಾನು ಒದ್ದಾಡ್ತಾ ತಂಗಿ ಜೀವನ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕಾಗಲಿಲ್ಲ. ಈಗ ತಿಳ್ಕೊಳ್ತಿದ್ದೆ, ಕನಿಷ್ಠ ತಂಗಿ ಹೇಗಿದ್ದಾಳೆ ಅಂತ ಕೂಡ ವಿಚಾರಿಸ್ದೆ. ಅಣ್ಣನ ಉಳಿದ್ಬಿಟ್ನಲ್ಲ ನಾನು ಅಂತ ತುಂಬ ಬೇಸರ ಪಟ್ಕೊಂಡ. ಇನ್ನು ನೀನು ನೋವು ಪಟ್ಟಿದ್ದು ಸಾಕ್ತಾಯಿ, ಇನ್ನು ಯಾವುದೇ ನೋವು ನಿನ್ನ ಹತ್ರ ಸುಳಿಯದಂತೆ ನಾನು ನೋಡ್ಕೊಳ್ತೀನಿ. ದಯವಿಟ್ಟು ಅಮ್ಮ ಇನ್ಮೇಲೆ ಅಳಬೇಡ. ಈಗಾಗಲೇ ನೀನು ಅನುಭವಿಸ್ಬೇಕಾದ ನೋವನ್ನೆಲ್ಲ ಅನುಭವಿಸ್ಬಿಟ್ಟೆ. ಇನ್ನು ಯಾವುದೇ ಸಂಕಟ ನನ್ನ ತಲುಪದಂತೆ ನಾನು ನೋಡ್ಕೋತೀನಿ. ನನ್ನ ನಂಬ್ತೀಯ ಅಲ್ವಾ ಅಂದ ಆರ್ಯ. ನಂಬ್ತೀನಣ್ಣ. ಹಾಗಾದರೆ ಇನ್ನು ನೀನು ಅಳಬಾರ್ದು, ಸರಿನಾ? ಹಾಂ ಅಣ್ಣ. ಸ್ವಲ್ಪ ಹೊತ್ತು ಮಲ್ಕೋತಾಯಿ ಅಂತ ಆರ್ಯ ಹಾಸಿಗೆ ಮೇಲೆ ಕೂತು ತಂಗಿಯನ್ನು ತನ್ನ ಮಡಿಲಲ್ಲಿ ಮಲಗಿಸ್ಕೊಂಡು ಜೋಗುಳ ಹಾಡ್ದ. ತುಂಬ ದಿನಗಳ ನಂತರ ಮನಸ್ಸು ಪ್ರಶಾಂತವಾಗಿದೆಯೇನೋ ಚಂದುಗೆ. ಅಣ್ಣನ ಮಡಿಲಲ್ಲಿ ಮಲಗತ್ಲೆ ತಕ್ಷಣ ನಿದ್ದೆ ಹತ್ತಿಬಿಡ್ತು, ಯಾವುದೇ ಚಿಂತೆ ಇಲ್ಲದೆ. ಚಂದ್ರಿಕಾ ಮಲಗಿದ ಮೇಲೆ ಅವಳನ್ನ ಹಾಸಿಗೆ ಮೇಲೆ ಸರಿಯಾಗಿ ಮಲಗಿಸಿ ಅವಳ ಹಣೆ ಮೇಲೆ ಮುತ್ತಿಟ್ಟು ಆ ಕೋಣೆಯಿಂದ ಶಂಕರ್ ಅವರು, ಸುಲೋಚನಾ ಅವರು ಮತ್ತು ಆರ್ಯ ಹೊರಗೆ ಬಂದರು. ಮೂವರು ಕೂಡ ತುಂಬ ಬೇಸರದಿಂದ ಹಾಲ್ನಲ್ಲಿ ಕೂತ ಮೇಲೆ, ಏನು ಮಾಡ್ತೀಯ ಆರ್ಯ ಅವನನ್ನು ಅಂತ ಕೇಳಿದ್ರು ಶಂಕರ್ ಅವರು. ನನ್ನ ತಂಗಿನಿಷ್ಟು ಹಿಂಸೆ ನೀಡಿದವನನ್ನು ನಾನು ಭೂಮಿ ಮೇಲೆ ಹೇಗೆ ಬದುಕೋದಕ್ಕೆ ಬಿಡಲಿ ಅಪ್ಪ ಅಂದ ಆರ್ಯ ತನ್ನ ಹಿಡಿ ಬಿಗಿದು. ಅಂದರೆ ಅವನನ್ನು ಕೊಂದುಬಿಡ್ತೀಯಾ? ಅದಕ್ಕಿಂತ ಹೆಚ್ಚಾಗಿ ಅವನು ಬದುಕಿರುವಾಗಲೇ ಅವನಿಗೆ ಸಾವು ಅಂದರೆ ಏನು ಅಂತ ತೋರಿಸ್ಕೊಟ್ಟು ಆಮೇಲೆ ಕೊಲ್ತೀನಪ್ಪ. ನನಗೆ ನಾಳೆ ಹೈದರಾಬಾದ್ನಲ್ಲಿ ಕೆಲಸ ಇದೆ ಆರ್ಯ, ನಾನು ಹೋಗಿ ಬರ್ತೀನಿ. ನೀನು ಕೆಲವು ದಿನ ಇಲ್ಲೇ ಇರಬಲ್ಲಿಯಾ ಅಂತ ಕೇಳಿದ್ರು ಶಂಕರ್ ಅವರು. ಹ್ಞೂ ಅಪ್ಪ ಇರ್ತೀನಿ ಅಂತ ಹೇಳ್ದ ಆರ್ಯ. ಶಂಕರ್ ಅವರದ್ದು ಬಂಗಾರದ ವ್ಯಾಪಾರ, ಹಾಗೆ ಅವರಿಗೆ ತುಂಬ ಜಮೀನುಗಳು ಮತ್ತು ತೋಟಗಳು ಕೂಡ ಇವೆ. ಅವರು ಹೆಚ್ಚಾಗಿ ವ್ಯಾಪಾರಕ್ಕಿಂತ ಕೃಷಿ ಕಡೆ ಒಲವು ತೋರ್ತಾರೆ. ಆ ದಿನ ಎಲ್ರಿಗೂ ನೋವಿನಿಂದಲೇ ಕಳೆದ. ರಾತ್ರಿ ನಿತ್ಯ ವಿಡಿಯೋ ಕಾಲ್ ಮಾಡಿ ಮಗುವನ್ನು ಆರ್ಯನಿಗೆ ತೋರಿಸ್ತಾಳೆ. ಚಂದ್ರಿಕಾ ವಿಷಯ ತಿಳಿದಾಗಿನಿಂದ ಬೇಸರದಲ್ಲಿದ್ದ ಆರ್ಯ ಮಗುವನ್ನು ನೋಡಿದ ಕೂಡಲೇ ಸ್ವಲ್ಪ ನಕ್ಕದ. ಅವನ್ನ ಸ್ವಲ್ಪ ಹೊತ್ತು ನೋಡಿ ಮಗು ಜಾಗ್ರತೆ ನಿತ್ಯ ಅಂತ ಕಾಲ್ ಕಟ್ ಮಾಡಿ ಚಂದ್ರಿಕಾಳ ಗಂಡ ಸಾಮ್ರಾಟ್ನ ಹಾವಳಿಗಳ ಬಗ್ಗೆ ತಿಳ್ಕೊಳ್ಳೋ ಕೆಲಸ ಕೇಳಿದ. ನಿತ್ಯ ತನ್ನ ರೂಮ್ಗೆ ಮಗುವನ್ನು ಕರೆತಂದು ಫೋನ್ ಮಾಡಿದ್ದನ್ನು ಹಿಂದೆ ಬಂದ ಅನ್ವಿತಾ ಅದೆಲ್ಲವನ್ನು ನೋಡಿ ಕೈ ಕಟ್ಟಿ ನಿತ್ಯಾಳನ್ನು ಗಂಭೀರವಾಗಿ ನೋಡ್ತಿರ್ತಾಳೆ. ಮತ್ತು ಮಗುವನ್ನು ಕೊಡೋಣ ಅಂತ ಎದ್ದ ನಿತ್ಯಾಳಿಗೆ ತನ್ನನ್ನೇ ಗುರಾಯಿಸಿ ಕೋಪದಿಂದ ನೋಡ್ತಿರೋ ಅನ್ವಿತಾಳನ್ನು ನೋಡಿ ಏನೇ ಅಂತ ಕೇಳಿದ್ಲು. ಮಗು ಹುಟ್ಟಿದಾನೆ ಅಂತ ತಿಳಿದಿದ್ರು ಅವನು ನನ್ನ ಹತ್ರ ಒಂದು ಸಲವೂ ಬರಲಿಲ್ವಲ್ಲ ಅಂದ್ಕೊಂಡೆ. ನೀನು ಹೀಗೆ ಕದ್ದು ಮುಚ್ಚಿ ತೋರಿಸ್ತಿದ್ರೆ ಇನ್ನು ಅವನು ನನ್ನ ಮುಂದೆ ಹೇಗೆ ಬರ್ತಾನೆ? ಆದರೂ ನಾನು ಮಗುವನ್ನು ಅವನಿಗೆ ಯಾಕೆ ತೋರಿಸ್ತಿದೆಯೇ ಅಂತ ಕೂಗಿದ್ಲು ಅನ್ವಿತಾ. ನಿನಗೆ ಒಬ್ಬಳಿಗೆ ಹುಟ್ಟಿದ್ನ ಇವನು? ನಮ್ಮಣ್ಣ ಏನು ಮಾಡ್ದೇನೆ? ನಾಚಿಕೆ ಇಲ್ಲದೆ ಮಾತಾಡಬೇಡ ನಿತ್ಯ. ಹೌದು, ನಿಜ ಮಾತಾಡಿದ್ರೆ ಹಾಗೆ ಉರಿಯುತ್ತೆ. ಇವನು ನಿನಗೆ ಹೇಗೆ ಮಗನೋ ಅಣ್ಣನಿಗೂ ಹಾಗೆ ಮಗ. ಇವನ ಮೇಲೆ ನಿನಗೆ ಎಷ್ಟು ಹಾಕಿದೆಯೋ ಅಣ್ಣನಿಗೂ ಅಷ್ಟೇ ಹಾಕಿದೆ. ಇನ್ನು ಇವನನ್ನು ನಿನ್ನ ಹತ್ರವೇ ಬಿಟ್ಟಿದ್ದಾನಣ್ಣ. ತನ್ನ ಹತ್ರ ಕರ್ಕೊಂಡು ಹೋಗದೆ ಅದಕ್ಕೆ ಸಂತೋಷ ಪಡು. ಆದರೆ ಅಣ್ಣ ನೋಡ್ತಿದ್ದಾನೆ, ಎತ್ಕೊಳ್ತಿದ್ದಾನೆ ಅಂತ ಗಂಭೀರವಾಗಿ ಆಡದೆ ಅಂದ್ಕೋ, ನಾನು ಇವನನ್ನು ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಹೇಳ್ತೀನಿ. ಏನು ಅಂದ್ಕೊಂಡಿದೆಯೋ ಅಂತ ಮಗುವನ್ನು ಅನ್ವಿತಾಳ ಕೈಯಲ್ಲಿ ಇಟ್ಟು ನಿತ್ಯ ಹಾಲ್ಗೆ ಹೋದ್ಲು. ಓಹೋ, ಹಾಗಾದರೆ ಗೆಳತಿ ನನಗಿಂತ ಅವನೇ ನಿನಗೆ ಹೆಚ್ಚಾದ್ನಾ ಅಂತ ಕೂಗಿದ್ಲು ಅನ್ವಿತಾ ಕೂಡ ನಿತ್ಯಾಳ ಹಿಂದೆ ಹೋಗಿ. ಅರ್ಚಬೇಡ, ಮೊದಲು ಅವನಿಗೆ ಹಾಲು ಕೊಡು, ಅಳ್ತಿದ್ದಾನೆ ನೋಡು. ಯಾವಾಗಲೂ ಕೆಂಡ ಕಾರ್ತಾ ಎಲ್ಲರ ಮೇಲೆ ಕೂಗಾಡೋದೇ ಆಯಿತು. ಯಾವಾಗಲಾದರೂ ಚೆನ್ನಾಗಿ ಯೋಚಿಸಿದೀಯಾ? ನಿನ್ನ ಮುಖಕ್ಕೆ ನೀನು ಸರಿಯಾಗಿ ಯೋಚಿಸಿದ್ರೆ ಇವತ್ತು ಹೀಗೆ ಯಾಕಿರ್ತಿದ್ದೆ? ಸುಂದರವಾಗಿ ಅಣ್ಣನ ಜೊತೆ ಇರ್ತಿದ್ದೆ. ಇವನಿಗೆ ತಂದೆ ಪ್ರೀತಿಯನ್ನು ಮತ್ತು ಎಲ್ಲ ಸಂಬಂಧಗಳಿಂದ ದೂರ ಮಾಡ್ತಿದ್ಯಾ ನೀನು. ಅದು ಅರ್ಥ ಆಗ್ತಿದೆಯಾ ನಿನಗೆ ಅಂದ್ಲು ನಿತ್ಯ. ಇನ್ನು ನಿತ್ಯಾಳ ಮಾತುಗಳಿಗೆ ಸುಮ್ಮನಾದ ಅನ್ವಿತಾ ತನ್ನ ರೂಮ್ಗೆ ಹೋಗಿ ಮಗುವಿಗೆ ಹಾಲು ಉಣಿಸಿ ಅವನನ್ನು ಮಲಗಿಸಿದ್ಲು. ಬೆಳಿಗ್ಗೆ ಎದ್ದ ಆರ್ಯ ಮೊದಲು ಚಂದ್ರಿಕಾಳ ಕೋಣೆಗೆ ಹೋದ, ತಂಗಿ ಹೇಗಿದ್ದಾಳೆ ಅಂತ ನೋಡಲು. ಚಂದ್ರಿಕಾ ಇನ್ನೂ ನಿದ್ದೆಯಿಂದ ಎದ್ದಿರೋದ ಕಾರಣ ಆರ್ಯ ಮೆಲ್ಲಕ್ಕೆ ಹೋಗಿ ತಂಗಿ ಪಕ್ಕದಲ್ಲಿ ಕೂತು ಅವಳ ತಲೆ ಸವರ್ತಾ ಎಷ್ಟು ಗಲಾಟೆ ಮಾಡ್ತಿದ್ಲು ನನ್ನ ತಂಗಿ. ಆದರೆ ಈಗ ಚಂದ್ರಿಕಾಳನ್ನು ಹಾಗೆ ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆರ್ಯನ ಹಸ್ತದ ಸ್ಪರ್ಶಕ್ಕೆ ಮೆಲ್ಲಗೆ ಕಣ್ಬಿಟ್ಟು ನೋಡಿದ್ಲು. ಗುಡ್ ಮಾರ್ನಿಂಗ್ ಅಮ್ಮ. ಶುಭೋದಯ ಅಣ್ಣ ಅಂತ ಎದ್ದು ಕೂತ್ಲು. ಫ್ರೆಶ್ ಆಗಿ ಬಾ ಹೊರಗೆ ಅಂತ ಆರ್ಯ ಹಾಲ್ಗೆ ಹೋದರೆ
ಚಂದ್ರಿಕಾ ಸ್ನಾನದ ಮನೆಗೆ ಹೋದ್ಲು. ಶಂಕರ್ ಅವರು ಹೈದರಾಬಾದ್ಗೆ ಹೋಗಲು ಸಿದ್ಧರಾಗ್ತಾ ಇದ್ದಾರೆ. ಸುಲೋಚನಾ ಅವರು ಅಡುಗೆ ಮನೆಯಲ್ಲೇ ಇದ್ದಾರೆ. ಚಂದ್ರಿಕಾ ಕೂಡ ಫ್ರೆಶ್ ಆಗಿ ಬಂದ ಕೂಡಲೇ ಸುಲೋಚನಾ ಅವರು ಎಲ್ಲರಿಗೂ ಊಟದ ಮೇಜಿನ ಹತ್ರ ತಿಂಡಿ ಬಡಿಸ್ತಿದ್ರು. ಚಂದ್ರಿಕಾ ತಿನ್ನದೆ ಮೌನವಾಗಿದ್ದರಿಂದ ಸುಲೋಚನಾ ಅವರೇ ಮಗಳಿಗೆ ತಿನ್ನಿಸಿದ್ರು. ಎಲ್ಲರ ತಿಂಡಿ ಮುಗಿದ ಮೇಲೆ ಶಂಕರ್ ಅವರು ಚಂದ್ರಿಕಾ ಹತ್ರ ಹೋಗಿ, ನೀನು ನಡೆದ ವಿಷಯಗಳನ್ನ ಮನಸ್ಸಿನಲ್ಲಿಟ್ಕೊಂಡು ನೋವು ಪಡಬೇಡ ತಾಯಿ, ನಾವೆಲ್ಲವನ್ನ ನೋಡ್ಕೋತೀವಿ, ಸರಿನಾ? ಜಾಗ್ರತೆ ತಾಯಿ, ನಾನು ಮತ್ತೆ ನಾಳೆ ಈ ಸಮಯದವರೆಗೆ ಮನೆಯಲ್ಲಿ ಇರ್ತೀನಿ. ತಿಂದೆ ಹಾಗೆ ಇರಬೇಡ ಮಗಳೇ, ನಿನ್ನ ನೋಡಿ ನಿಮ್ಮಮ್ಮ ಕೂಡ ಹಾಗೆ ತಿಂದೆ ನೋವಿನಿಂದ ಕೂತಿರ್ತಾಳೆ. ಅವೆಲ್ಲವನ್ನು ಮರೆತು ನೀನು ಸಂತೋಷವಾಗಿರೋದೇ ನಮಗೆ ಬೇಕು ಮಗಳೇ, ಸರಿನಾ? ನಾನು ಹೋಗಿ ಬರ್ತೀನಿ ಅಂತ ಮಗಳಿಗೆ ಜಾಗ್ರತೆ ಹೇಳಿ ಸುಲೋಚನಾ ಅವರಿಗೆ ಮತ್ತು ಆರ್ಯನಿಗೆ ಹೇಳಿ ಶಂಕರ್ ಅವರು ಹೈದರಾಬಾದ್ ಪ್ರಯಾಣ ಬೆಳೆಸಿದ್ರು. ಆರ್ಯ ಕರೆದದಕ್ಕೆ ಏನು ಅನ್ನುವಂತೆ ನೋಡಿದ್ಲು. ಹೊರಗೋಗೋಣ ಬಾ ಅಂತ ಕೇಳ್ದ ಆರ್ಯ. ನನಗೆಲ್ಲಿಗೂ ಬರೋದಕ್ಕೆ ಮನಸ್ಸಿಲ್ಲ ಅಣ್ಣ. ಮನೆಯಲ್ಲಿದ್ದರೆ ನೀನು ಹೀಗೆ ಸುಮ್ಮನೆ ಕೂತಿರ್ತೀಯ, ಬಾ ಹಾಗೆ ಹೊರಗೋಗಿ ಬರೋಣ. ಅಮ್ಮ ನೀನು ಕೂಡ ತಯಾರಾಗು ಅಂದ ತಾಯಿಗೆ ಹೇಳಿ ಆರ್ಯ ಯಾವುದೋ ಫೋನ್ ಬಂದಿದ್ದರಿಂದ ಹೊರಗೆ ಹೋದ. ಆರ್ಯ ಗಂಭೀರವಾಗಿ ಫೋನ್ ಎತ್ತಿ ಅವನೆಲ್ಲಿದ್ದಾನೆ ಅಂತ ಕೇಳ್ದ ಗಡಸು ಧ್ವನಿಯಲ್ಲಿ. ಸರ್, ಆ ಸಾಮ್ರಾಟ್ ಈಗ ಇಲ್ಲಿಲ್ಲ ಸರ್, ಗೋವಾದಲ್ಲಿದ್ದಾನೆ. ಅವನು ಬರೋದಕ್ಕಿನ್ನೂ 1 ವಾರ ಬೇಕು ಅಂತ ಹೇಳ್ದ ಆರ್ಯ ಇಟ್ಟಿದ್ದ ಮಾಹಿತಿದಾರ. ಅವನನ್ನು ಪ್ರತಿ ಸೆಕೆಂಡ್ ಗಮನಿಸ್ತಾ ಇರಿ, ಅವನ ಪ್ರತಿಯೊಂದು ಚಲನವಲನ ನಂಗೆ ತಿಳಿಯಬೇಕು. ಹಾಗೆ ಅವನಿಲ್ಲಿಗೆ ಬರಬೇಕು, ಅರ್ಥ ಆಯ್ತಾ? ಬರೋ ಹಾಗೆ ನೀವೇ ಮಾಡಬೇಕು. ಬಂದ ಮೇಲೆ ಅವನ ಕತೆ ನಾನು ನೋಡ್ಕೋತೀನಿ ಅಂತ ಹೇಳಿ ಆರ್ಯ ಕಾಲ್ ಕಟ್ ಮಾಡ್ದ. ಆರ್ಯ ಫೋನ್ ಕಟ್ ಮಾಡಿ ಮನೆಗೆ ಬರುವಷ್ಟರಲ್ಲಿ ಸುಲೋಚನಾ ಅವರು ಮತ್ತು ಚಂದ್ರಿಕಾ ತಯಾರಾಕೊಂಡಿದ್ದರಿಂದ ತಾಯಿ ಮತ್ತು ತಂಗಿಯನ್ನು ಕರ್ಕೊಂಡು ಹೊರಗೆ ಹೋದ ಆರ್ಯ. ಚಂದ್ರಿಕಾಗೆ ಇಷ್ಟವಾದ ಶಾಪಿಂಗ್ ಮಾಲ್ಗೆ ಕರ್ಕೊಂಡು ಹೋಗಿ ಆಮೇಲೆ ಅವಳಿಗೆ ಇಷ್ಟವಾದ ಊಟವನ್ನು ತಿನ್ನಿಸಿ ಚಂದ್ರಿಕಾಗೆ ಯಾವ್ಯಾವ ಜಾಗಗಳಿಷ್ಟವೋ ಆ ದಿನವೆಲ್ಲ ಅವಳನ್ನ ಅಲ್ಲೆಲ್ಲ ಸುತ್ತಾಡಿಸಿ ರಾತ್ರಿವರೆಗೆ ಮನೆ ಕರೆತಂದ ಆರ್ಯ. ಸ್ವಲ್ಪ ಹೊರಗೋಗಿದ್ದರಿಂದ ಅವಳ ಮನಸ್ಸು ಕೂಡ ಆ ನೋವಿನಿಂದ ಸ್ವಲ್ಪ ಸುಧಾರಿಸ್ಕೊಂಡು ಅಂದು ಕೂಡಲೇ ನಿದ್ರೆ ಮಾಡಿದ್ಲು ಚಂದ್ರಿಕಾ. ಮರುದಿನ ಇಲ್ಲಿ ಅನ್ವಿತಾ ಮಗುವಿಗೆ ಆ ದಿನ ಲಸಿಕೆ ಇರೋದ್ರಿಂದ ಬೆಳಿಗ್ಗೆ ಅವನನ್ನು ತಯಾರಿಸಿ ತಾನು ತಯಾರಾಗಿ ನಿತ್ಯಾಳಿಗಾಗಿ ಕಾಯ್ತಾ ಕೂತ್ಲು. ಆ ದಿನ ನಿತ್ಯ ಆಫೀಸಿಗೆ ರಜೆ ಹಾಕಿ ಇವ್ರನ್ನ ಕಾರ್ನಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲು. ಮಗುವಿಗೆ ಇಂಜೆಕ್ಷನ್ ಹಾಕ್ಸಿದ ಮೇಲೆ ಮನೆಗೆ ಮರಳುವಾಗ ಬಂಗಾರದ ಅಂಗಡಿ ಹತ್ರ ಕಾರ್ ನಿಲ್ಲಿಸಲು ಹೇಳಿದ್ಲು ನಿತ್ಯ. ಈಗ ಚಿನ್ನದ ಅಂಗಡಿಗೆ ಯಾಕೆ ಅಂತ ಕೇಳಿದ್ಲು ನಿತ್ಯ. ಮಗು ಹುಟ್ಟಾಗಿನಿಂದ ಇವನಿಗೆ ಏನೂ ತೊಗೊಂಡಿಲ್ವಲ್ಲ, ಏನಾದರೂ ತೊಗೊಳ್ಳೋಣ ಬಾ ಅಂದ್ಲು ಅನ್ವಿತಾ. ಅವನ ಕುತ್ತಿಗೆಯಲ್ಲಿ ಈಗಾಗಲೇ ಸರ ಇದೆಯಲ್ಲೇ ಅಂದ್ಲು. ಆ ಚೈನ್ ಯಾರು ಕೊಟ್ಟಿದ್ದೆ? ಯಾರು ಯಾಕೆ ಕೊಡ್ತಾರೆ, ಅವನ ಡ್ಯಾಡಿ ಕೊಟ್ಟಿದ್ದಾನೆ ಅಂತ ಹೇಳಿದ್ಲು ನಿತ್ಯ. ಏನು ಹೆದರ್ದೆ. ಅಂದ್ಕೊಂಡೆ ಆರ್ಯನೇ ಹಾಕಿದ್ದಾನೆ ಅಂತ. ನಾನು ಹಿಂದೆ ಎಷ್ಟು ಕತೆಗಳನ್ನ ನಡೆಸ್ತಿದ್ದೀರಾ ನೀವು ನನಗೆ ತಿಳಿಯದಂತೆ ಅಂದ್ಲು ಅನ್ವಿತಾ ಹಲ್ಲು ಕಡಿಯುತ್ತಾ. ಮೊದಲು ಅಂದರೆ 10 ಸಾಯ್ತಿದ್ದೆ, ಅದಕ್ಕೆ ನೀನು ಹಿಂದೆ ಮಾಡಿದವು. ಈಗ ನಿನಗೆ ತಿಳಿತಲ್ಲ, ಇನ್ನು ಮುಂದೇನೇ ಮಾಡ್ತೀನಿ ಬಿಡು ಅಂತ ಹೇಳಿ ಬಂಗಾರದ ಅಂಗಡಿ ಬಂದಿದ್ದರಿಂದ ನಿತ್ಯ ಕಾರ್ ನಿಲ್ಲಿಸಿದ್ಲು. ಇವ್ರಿಗೆ ಮಾಮೂಲಿ ಕೊಬ್ಬು ಬಂದಿಲ್ಲ, ಏನೇನು ಅಂತಿದ್ದಾಳೆ ಗೂಬೆ ಮುಗ್ತೋಳು, ಇವಳು ವಿಷಯ ಆಮೇಲೆ ನೋಡ್ಕೋತೀನಿ ಅಂತ ನಿತ್ಯಾಳನ್ನು ಬೈಯುತ್ತಾ ನಿತ್ಯ ಹಿಂದೆ ಅಂಗಡಿ ಒಳಗೆ ಹೋದ್ಲು ಅನ್ವಿತಾ. ಮಗುವಿಗಾಗಿ ಚೈನ್ಗಳು, ಉಂಗುರಗಳು ಮತ್ತು ಅವನ ಕೈಗೆ ಪುಟ್ಟ ಬಳೆಗಳು ನೋಡ್ತಿದ್ದ ಅನ್ವಿತಾಳನ್ನು ನೋಡಿ, ಅವನೇನಾದರೂ ಹೆಣ್ಮಗು ಅಂದ್ಕೊಂಡಿದ್ಯಾ ಅದೆಲ್ಲ ನೋಡ್ತಿದ್ಯಾ? ಯಾವುದಾದ್ರೂ ಒಂದು ತೊಗೊಂಡು ನಡಿಯೇ, ಅವನಿಗೆ ಈಗಾಗಲೇ ಇಂಜೆಕ್ಷನ್ ಹಾಕಿದ್ರಿಂದ ಜ್ವರ ಬರುತ್ತೆ ಅಂತ ಮೇಡಮ್ ಹೇಳಿದ್ದಾರೆ. ಇನ್ನು ಎಷ್ಟು ಹೊತ್ತು ಹೊರಗೆ ಸುತ್ತೀಯಾ ಅಂತ ನಿತ್ಯ ಕೂಗಲು ಅನ್ವಿತಾ ಸರಿ ಅಂತ ಅವನೆರಡು ಕೈಗಳಿಗೆ ಒಂದೇ ವಿನ್ಯಾಸದ 2 ಬಳೆಗಳು, ಅವನ ಪುಟ್ಟ ಬೆರಳುಗಳಿಗೆ 2 ಉಂಗುರಗಳನ್ನ ತಗೊಂಡು ಬಿಲ್ ಪಾವತಿಸಿದ್ಲು. ಆಗಲೇ ನಿತ್ಯ ಮಗುವನ್ನು ತೊಗೊಂಡು ಮೊದಲೇ ಹೋಗ್ತಿದ್ರೆ ಅನ್ವಿತಾ ತಾವು ಕೊಂಡೋಗಳನ್ನೆಲ್ಲ ಬ್ಯಾಗ್ನಲ್ಲಿ ಜೋಡಿಸ್ತಾ ಹೆದರಿಗೆ ಬರೋರನ್ನು ನೋಡದೆ ಡಿಕ್ಕಿ ಹೊಡೆದಿದ್ದರಿಂದ ತನ್ನ ಕೈಯಲ್ಲಿದ್ದ ಬ್ಯಾಗ್ ಕೆಳಗೆ ಬಿದ್ದು ಹೋಯಿತು. ಅಯ್ಯೋ ಸಾರಿ ಅಣ್ಣ, ನೋಡ್ಕೊಳ್ಳಿಲ್ಲ ಅಂತ ಅವರು ಕೆಳಗೆ ಬಿದ್ದ ಬ್ಯಾಗ್ ತೆಗೆದು ಅನ್ವಿತಾ ಕೈ ಕೊಟ್ಟು ಅನ್ವಿತಾಳನ್ನು ನೋಡಿ ದಂಗಾದರು. ನಿತ್ಯ ಇದೇನಿನ್ನೂ ಬಂದಿಲ್ಲ ಅಂತ ಹಿಂದೆ ತಿರುಗಿ ನೋಡುವಷ್ಟರಲ್ಲಿ ಅನ್ವಿತಾ ಅಲ್ಲೇ ಗೊಂಬೆಯಂತೆ ನಿಂತಿರೋದನ್ನು ನೋಡಿ ನಿತ್ಯ ಕೂಡ ಮಗುವನ್ನು ಎತ್ಕೊಂಡು ಬಂದು, ಈಗೋ ಇವನು ಅಳ್ತಿದ್ದಾನೆ, ಇವನನ್ನು ಹಿಡ್ಕೋ, ಆ ಬ್ಯಾಗ್ ನಾನು ಕೊಡು ಅಂತ ಮಗುವನ್ನು ಅನ್ವಿತಾ ಕೈ ಕೊಡ್ತಾಳೆ ನಿತ್ಯ. ಅನ್ವಿತಾ ನೀನಿಲ್ಲೇನು ಮಾಡ್ತಿದ್ಯಮ್ಮ ಅಂತ ಶಂಕರ್ ಅವರು ಅನ್ವಿತಾಳನ್ನು ಒಂದು ಸಲ ನೋಡಿ ಅನ್ವಿತಾ ಕೈಯಲ್ಲಿದ್ದ ಮಗುವನ್ನು ನೋಡಿ ಗಾಬರಿ ಆದರು. ಯಾಕಂದರೆ ಆ ಪುಟ್ಟ ಮಗು ಅಚ್ಚು ಅವರ ಮಗನಂತೆ ಅಚ್ಚೊತ್ತಿದ ಹಾಗಿದ್ದ. ಅದಕ್ಕೆ ಅವ್ರ ಮಗುವನ್ನು ನೋಡಿದ ಕೂಡಲೇ ಅವರ ಬಾಯಿಂದ ಬಂದ ಮೊದಲ ಪದ ಆರ್ಯ. ಅನ್ವಿತಾ ಈ ಮಗು ಅಂತ ಕೇಳಿದರು ಅವರು ಗೊಂದಲದಿಂದ.
ಅವರಿಗೆ ಏನು ಉತ್ತರ ನೀಡಬೇಕಂತ ತಿಳಿಯದ ಅನ್ವಿತಾ ತಲೆ ತಗ್ಗಿಸ್ಕೊಂಡಲ್ಲಿಂದ ಕಾರ್ ಹತ್ರ ಹೋಗ್ಬಿಟ್ಲು. ಶಂಕರ್ ಅವರಿಗೆ ಏನು ಉತ್ತರ ನೀಡಬೇಕಂತ ತಿಳಿಯದೆ ಹೊರಟೋದ್ಲು. ಶಂಕರ್ ಅವರಿಗೆ ನಿತ್ಯಾಳ ದೊಡ್ಡ ಪರಿಚಯ ಇಲ್ಲದಿದ್ದರೂ ಒಬ್ರಿಗೊಬ್ರು ಗೊತ್ತು. ಶಂಕರ್ ಅವರು ನಿತ್ಯಾಳನ್ನ ಏನು ಕೇಳಲಾಗದೆ ನೋಡಿ ಸಣ್ಣದಾಗಿ ನಕ್ಕು ಅವರಲ್ಲಿಂದ ಓಟ್ ಹೋದರೆ ನಿತ್ಯ ಹೊರಗೆ ಬಂದು ಕಾರ್ ಸ್ಟಾರ್ಟ್ ಮಾಡಿದ್ಲು. ಹೀಗೆ ಅವನನ್ನು ಎಲ್ಲ ಸಂಬಂಧಗಳಿಂದ ದೂರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಯಾ ಅನ್ನೋ ಮಾತು ಅಂದ್ಲು ನಿತ್ಯ ಕಾರ್ ನಡೆಸುತ್ತಾ. ನನ್ನ ಕಾರಣಗಳು ನನಗಿವೆ ನಿತ್ಯ. ನಾನು ಹೀಗೆ ಮಾಡೋದಕ್ಕೆ ನೀನು ಎಷ್ಟು ಸಲ ನನ್ನ ಕೇಳಿದ್ರು, ಬೈದರು, ಹೊಡೆದ್ರು ಅಥವಾ ಕೊಂದ್ರು ನಾನು ಏನು ಹೇಳಲಾರೆ. ಹೇಳೋ ಹಾಗಿದ್ರೆ ಇವನು ಹೊಟ್ಟೆಗೆ ಬಂದ ದಿನವೇ ಆರ್ಯನಿಗೆ ಎಲ್ಲ ವಿಷಯಗಳನ್ನ ಹೇಳ್ತಿದ್ದೆ. ಅಂದಮೇಲೆ ನಾನು ಹೇಳಲಾಗದ ವಿಷಯ ಅಂದ್ಕೋ ಅಂದ್ಲು. ಅಂದರೆ ನಿನ್ನ ತೊಂದರೆಯನ್ನು ಅಣ್ಣನಿಗೆ ಹೇಳಿದ್ರೆ ಪರಿಹರಿಸಲು ಆಗಲ್ಲ ಅಂತಾನ, ಅಥವಾ ಅಣ್ಣನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಇದು ನಂಬಿಕೆಯ ಬಗ್ಗೆ ಅಥವಾ ಯಾವುದರ ಬಗ್ಗೆಯೋ ಅಲ್ವಮ್ಮ ಅಂತ ತನ್ನ ಮನಸ್ಸಿನಲ್ಲೇ ಕೆಲವು ಜೀವಗಳ ಬಗ್ಗೆ ಅಂದ್ಕೊಂಡ್ಳು. ಅನ್ವಿತಾ ಸುಮ್ಮನಾದ ಕಾರಣ ನಿತ್ಯ ಕೂಡ ಇನ್ನು ಸುಮ್ಮನಾಗಿ ಮನೆ ಮುಂದೆ ಕಾರ್ ನಿಲ್ಲಿಸಿದ ಮೇಲೆ ಅನ್ವಿತಾ ಮಗುವನ್ನು ಎತ್ಕೊಂಡು ಒಳಗೋದ್ಲು. ಅವನಿಗೆ ಲಸಿಕೆಯಿಂದ ಜ್ವರ ಬಂದಿದ್ದರಿಂದ ಆ ದಿನವೆಲ್ಲ ಸರಳ ಅವರು ಅನ್ವಿತಾ ಮತ್ತು ನಿತ್ಯ ಕಣ್ಣಿಗೆ ನಿದ್ದೆ ಇರಲಿಲ್ಲ. ಅವನ ಅಳುವಿಗೆ ಪಾಪ ಇವನಿಗೆ ಇಂಜೆಕ್ಷನ್ ಕೊಟ್ಟು ಜಾಗದಲ್ಲಿ ಐಸಿಡುತ್ತಾ ಅವನನ್ನು ಸಮಾಧಾನ ಮಾಡೋದೇ ಕೆಲಸ ಆಯಿತು ಆ ದಿನವೆಲ್ಲ. ಮರುದಿನ ಶಂಕರ್ ಅವರು ಹೈದರಾಬಾದ್ನಲ್ಲಿ ಕೆಲಸ ಮುಗಿಸ್ಕೊಂಡು ಊರಿಗೆ ಹೊರಟರು. ಶಂಕರ್ ಅವರು ಮನೆಗೆ ತಲುಪುವಷ್ಟರಲ್ಲಿ ಆರ್ಯ ಮನೆಯಲ್ಲೇ ಇದ್ದ. ಅವರು ಮನೆಗೆ ಬರತ್ಲೆ ಸುಲೋಚನಾ ಅವರು ಅವರಿಗೆ ಎದುರು ಹೋಗಿ ನೀರು ಕೊಟ್ಟು ಸ್ನಾನ ಮಾಡಿ ಬನ್ನಿ, ಊಟ ಬಡಿಸ್ತೀನಿ ಅಂದರು. ನಿನ್ನ ಮಗ ಮನೆಯಲ್ಲಿದ್ದಾನಾ ಅಂತ ಕೇಳಿದ್ರು ಅವರು ಸ್ವಲ್ಪ ಗಂಭೀರವಾಗಿ. ಯಾವಾಗಲೂ ಇರುತ್ತೆ. ಶಂಕರ್ ಅವರು ಸ್ವಲ್ಪ ಕೋಪದಲ್ಲಿರುವಂತೆ ಕಂಡಿದ್ದರಿಂದ ಆರ್ಯ ಮನೆಯಲ್ಲಿ ಇದಾರಲ್ಲ ರೀ, ಏನಾಯಿತು ಅಂತ ಕೇಳಿದ್ರು ಸುಲೋಚನಾ ಅವರು ಸ್ವಲ್ಪ ಭಯದಿಂದ. ಮೊದಲು ನಿನ್ನ ಮಗನನ್ನು ಒಂದು ಸಲ ಇತ್ತ ಬರೋದು ಕೇಳು ಅಂತ ಶಂಕರ್ ಅವರು ಹೇಳುವಷ್ಟರಲ್ಲಿ ಸುಲೋಚನಾ ಅವರು ಹೋಗಿ ಆರ್ಯನನ್ನು ಕರ್ಕೊಂಡು ಬರ್ತಾರೆ. ಶಂಕರ್ ಅವರ ಧ್ವನಿ ಕೇಳಿ ಚಂದ್ರಿಕಾ ಕೂಡ ತನ್ನ ರೂಮ್ನಿಂದ ಹೊರಗೆ ಬರ್ತಾಳಾಗಲೇ. ಶಂಕರ್ ಅವರ ಮುಂದೆ ಬಂದು ನಿಂತು ಅಪ್ಪ ಕರೆದ್ರಂತೆ ಅಂತ ಕೇಳಿದ ಆರ್ಯ. ಅನ್ವಿತಾ ಈಗ ಎಲ್ಲಿದ್ದಾಳ ಆರ್ಯ ಅಂತ ಕೇಳಿದ್ರು ಅವರು. ಯಾಕಪ್ಪ ಅಂದ ಆರ್ಯ. ಹೇಳು ಎಲ್ಲಿದ್ದಾಳೆ? ಹೈದರಾಬಾದ್ನಲ್ಲಿ. ಅವಳ ಹತ್ರ ಇದ್ದ ಮಗು ಯಾರು ಆರ್ಯ ಅಂತ ಕೇಳಿದ್ರು ಶಂಕರ್ ಅವರು. ತಂದೆ ಹೆಂಡತಿಯನ್ನು ಮತ್ತು ಮಗನನ್ನು ನೋಡಿದ್ದಾರೆ ಅಂತ ಆರ್ಯನಿಗೆ ಅರ್ಥವಾಯಿತು. ಹೇಳಾರ್ಯ, ಅನ್ವಿತಾ ಹತ್ರ ಇದ್ದ ಮಗು ಯಾರ್ದು ಅಂತ ಅವರು ಧ್ವನಿ ಏರಿಸಿ ಕೇಳಿದ್ರು. ಆದರೂ ಆರ್ಯ ಸುಮ್ಮನಿದ್ದರಿಂದ ಅವ್ರ ಕೋಪ ನೆತ್ತಿಗೇರಿ ಆರ್ಯನ ಕೆನ್ನೆ ಗಟ್ಟಿಯಾಗಿ ಹೊಡೆದ್ರು. ಮಗ ಹುಟ್ಟಿದಾಗಿನಿಂದ ಮೊದಲ ಬಾರಿ ಮಗನ ಮೇಲೆ ಕೈ ಮಾಡಿದ್ದು ಅವರು. ಅದನ್ನು ನೋಡಿದ ಸುಲೋಚನಾ ಅವರು, ಏನ್ರೀ ನೀವು ಮಾಡ್ತಿರೋ ಕೆಲಸ ಅಂತ ಅವ್ರ ಎದುರಿಗೆ ಹೋದ್ರು ಅಳುತ್ತಾ. ಆದರೆ ಅಮ್ಮ ನೀನು ತಡಿ ಅಂದ ಆರ್ಯ. ಹೇಳಾರ್ಯ, ನಿನ್ನನ್ನೇ ಕೇಳ್ತಿರೋದು, ಆ ಮಗು ಯಾರ್ದು ಅಂತ ಶಂಕರ್ ಅವರು ಇನ್ನೊಮ್ಮೆ ಕೇಳುವಷ್ಟರಲ್ಲಿ ನಿಮ್ಮ ಮೊಮ್ಮಗಪ್ಪ ಅಂದ ಆರ್ಯ. ಮಗುವನ್ನು ನೋಡಿದಾಗಲೇ ಆ ವಿಷಯ ಅವರಿಗೆ ಅರ್ಥವಾಗೋಗಿತ್ತು. ಆದರೆ ಈಗ ಆರ್ಯ ಹೇಳಿದ್ರಿಂದ ಆನಂದವೋ ಬೇಸರವೋ ಅಥವಾ ದುಃಖವೋ ಯಾವುದು ತಿಳಿದೆ ಅವರು ಅಸಹಾಯಕರಾಗಿ ಸೋಫಾದಲ್ಲಿ ಕುಸಿದು ಕೂತು ನನ್ನ ಮೊಮ್ಮಗನ ಅಂತ ಕೇಳಿದ್ರು ಇನ್ನೊಮ್ಮೆ ಕಣ್ಣೀರಿನೊಂದಿಗೆ. ಅವರನ್ನಾಗಿ ನೋಡಿದ ಆರ್ಯ ಗಾಬರಿಯಾಗಿ ಅವರ ಮುಂದೆ ಮಂಡಿಯೂರು ಕೂತು ಹೌದು ನಿಮ್ಮ ಮೊಮ್ಮಗನೇ ಅಂದ ಆರ್ಯ. ನನ್ನ ಮೊಮ್ಮಗ ನನ್ನ ಮನೆಯಲ್ಲಿರದೆ ನಿನ್ನ ಹತ್ರ ಇರದೆ ಹಾಗೆ ಹೊರಗಿರ್ತಿದ್ದಾನ ಮಗನೇ, ಹೀಗೆ ಹೇಗೆ ಮಾಡಿದೆ ಆರ್ಯ ನೀನು? ಬೇಡ ಅಂತ ಹೋಗ್ಬಿಟ್ಲಲ್ವ ಅನ್ವಿತಾ? ಮತ್ತೆ ಇದೇನಪ್ಪ ಆರ್ಯ, ಏನು ಮಾಡ್ತಿದ್ಯಾ ಆರ್ಯ? ನಿಜಕ್ಕೂ ನಮ್ಗೆ ಹೇಳ್ದೆ ನಿನ್ನ ಜೀವನದ ನಿರ್ಧಾರಗಳನ್ನೆಲ್ಲ ನೀನೇ ತಗೊಳ್ತಿದ್ಯಾ? ನಿನಗೆ ತಂದೆ ತಾಯಿಯಾಗಿ ನಾವು ಬೇಕೋ ಬೇಡವೋ ಅಂತ ಕೇಳಿದ್ರು ಶಂಕರ್ ಅವರು. ನಾನು ಕೂಡ ಹೇಳೋಣ ಅಂದ್ಕೊಂಡೆ ಅಪ್ಪ, ಆದರೆ ಈ ಮಧ್ಯದಲ್ಲೇ ಏನೇನೋ ನಡೆದು ಹೋದವು. ನಿಮ್ಗೆ ಹೇಳ್ದೆ ಮುಚ್ಚಿಡಬೇಕು ಅಂದ್ಕೊಂಡಿರಲಿಲ್ಲ ಅಪ್ಪ ಅಂದ ಆರ್ಯ. ಆರ್ಯ ಅಂದರೆ ನಿಮ್ಮಿಬ್ಬರ ನಡುವಿನ ಜಗಳಗಳು ತೀರು ಹೋದ್ವಾ? ಈಗ ಅನ್ವಿತಾ ನಿನ್ನ ಹತ್ರ ಇರ್ತಾಳಾ ಅಥವಾ ಬೇರೆ ಇರ್ತಾಳಾ? ನಿಜಕ್ಕೂ ಏನು ನಡೆದಿದೆ ಆರ್ಯ ಅಂತ ಕೇಳಿದ್ರು ಶಂಕರ್ ಅವರು. ಆಗಲೇ ಚಂದ್ರಿಕಾ ಅಳ್ತಾ ಆರ್ಯ ಮತ್ತು ಶಂಕರ್ ಅವರ ಮಧ್ಯೆ ಬಂದು ನಿಂತು ಅದಕ್ಕೆ ಅಣ್ಣನಿಂದ ದೂರ ಹೋಗೋದು ಕಾರಣ ನಾನೇ ಅಪ್ಪ ಅಂದ್ಲು ಗಟ್ಟಿಯಾಗಿ. ಆ ಮಾತಿಗೆ ಆರ್ಯನಿಗೆ ಅತೀವ ಗಾಬರಿ. ಆದರೆ ಶಂಕರ್ ಅವರು ಮತ್ತು ಸುಲೋಚನಾ ಅವರು ದಿಗ್ಭ್ರಮೆಗೊಂಡ್ರು. ಅನ್ವಿತಾ ಆರ್ಯನಿಂದ ದೂರ ಹೋಗೋದು ಕಾರಣ ನೀನಾ ಚಂದ್ರಿಕಾ ಅಂತ. ಹೌದು ಅಪ್ಪ, ಅದಕ್ಕೆ ಅಣ್ಣನಿಂದ ದೂರ ಆಗೋದಕ್ಕೆ ಕಾರಣ ನಾನೇ. ನನ್ನ ಕ್ಷಮಿಸು ಅಣ್ಣ, ಅದಕ್ಕೆ ನನ್ನಿಂದ ದೂರ ಮಾಡಿದ್ದು ನಾನೇ ಅಂತ ಆರ್ಯನ ಕಾಲುಗಳ ಮೇಲೆ ಬೀಳ್ತಾಳೆ ಚಂದ್ರಿಕಾ. ಅನ್ವಿತಾ ಅವನಿಂದ ದೂರ ಇರೋದಕ್ಕೆ ಕಾರಣ ತಂಗಿ ಅಂತ ತಿಳಿಯುತ್ತಿದ್ದಂತೆ ಆರ್ಯ ದಿಗ್ಭ್ರಮೆಗೊಂಡ. ಅಸಲಿಗೆ ಅವನಿಗೆ ಏನು ಮಾತಾಡಬೇಕಂತ ತಿಳಿತಿಲ್ಲ. ತಂಗಿ ಕಣ್ಣೀರು ತನ್ನ ಪಾದಗಳ ಮೇಲೆ ಬೀಳ್ತಿದ್ರೆ ಚಂದ್ರಿಕಾಳನ್ನು ಮೇಲೆಪ್ಸಿ
ನಿಜಕ್ಕೂ ಏನು ಮಾತಾಡ್ತಿದ್ಯಾ ಚಂದು? ಅನ್ವಿತಾ ನನಗೆ ದೂರ ಇರೋದಕ್ಕೆ ನೀನು ಹೇಗೆ ಕಾರಣ ಆಗ್ತೀಯಮ್ಮ ಅಂತ ಕೇಳ್ದ. ಹೌದಣ್ಣ, ಅನ್ವಿತಾ ಅದಕ್ಕೆ ನಿಮಗೆ ದೂರ ಆಗೋದಕ್ಕೆ ಕಾರಣ ನಾನೇ ಅಂತ ಅಳ್ತಿರ್ತಾಳೆ ಚಂದು. ಚಂದು, ಹಸಲಿಗೆ ನೀನೇನು ಮಾತಾಡ್ತಿದ್ಯೇ? ನಿಮ್ಮ ಅತ್ತಿಗೆ ಹೊರಟೋಗೋದಕ್ಕೆ ನೀನು ಹೇಗೆ ಕಾರಣ ಆಗ್ತೀಯಾ? ಹಸಲಿಗೆ ಏನು ನಡೆದಿದೆ ಚಂದು ಅಂತ ಕೇಳಿದ್ರು ಸುಲೋಚನಾ ಅವರು ಚಂದ್ರಿಕಾಳನ್ನು ಹಿಡ್ಕೊಂಡು. ಅತ್ತಿಗೆ ಅಣ್ಣನನ್ನು ಬಿಟ್ಟು ಹೋಗೋದಿದ್ರೆ ಸಾಮ್ರಾಟ್ ನನ್ನ ಬಿಟ್ಬಿಡ್ತೀನಿ ಅಂತ ಹೇಳಿದಂತಮ್ಮ, ಹಾಗೆ ಅಂತ ಚಂದ್ರಿಕಾ ಗಟ್ಟಿಯಾಗಿ ಮಾತು ಬರದೆ ಅಳ್ತಿದ್ರೆ ಶಂಕರ್ ಅವರು ಚಂದ್ರಿಕಾಗೆ ಸ್ವಲ್ಪ ನೀರು ಕುಡಿಸಿ, ಚಂದು ತಾಯಿ ಏನಾಯ್ತು ಮಗಳೇ ಅಂತ ಕೇಳಿದ್ರು. ಆರ್ಯ ಚಂದ್ರಿಕಾ ಏನು ಹೇಳ್ತಾಳೆ ಅಂತ ನೋಡ್ತಾ, ಅತ್ತಿಗೆ ಅಣ್ಣನನ್ನು ಬಿಟ್ಟು ಹೋಗಲಿ ಅಂತ ನನಗೆ ಮಂಕು ಬೂದಿ ಹಾಕಿ ನನ್ನನ್ನು ವೇಶ್ಯವಾಟಿಕೆಗೆ ಕರ್ಕೊಂಡು ಹೋಗಿ ಅಲ್ಲಿ 4 ಪುರುಷರ ಜೊತೆ ಸೇರಿಸಿ ನನ್ನನ್ನು ಬೆತ್ತಲೆಯಾಗಿ ವಿಡಿಯೋ ತೆಗೆದು ಅತ್ತಿಗೆಗೆ ತೋರಿಸಿದ್ನಂತೆ. ಇಲ್ಲದಿದ್ದರೆ ನನ್ನನ್ನು ಅಲ್ಲೇ ಬಿಟ್ಟು ಬರ್ತೀನಿ ಅಂತ ಬೆದರಿಸಿದ್ನಂತೆ. ಜೊತೆಗೆ ಅಂತ ಚಂದ್ರಿಕಾ ಬಿಕ್ಕಿ ಬಿಕ್ಕಿ ಅಳ್ತಾ, ನಾನು ಹೊಟ್ಟೆಯಲ್ಲಿ ಬೆಳೀತಿದ್ದ ಅವನ ಮಗುವನ್ನು ಕೂಡ ಕೊಂದಿದ್ದಾನಮ್ಮ. ನನಗೆ ಗರ್ಭಪಾತವಾಗುವಂತೆ ಮಾತ್ರೆಗಳನ್ನ ಕೊಟ್ಟು ಆ ವಿಷಯ ಅತ್ತಿಗೆಗೆ ಹೇಳಿ ಅವಳು ಹೋಗೋದಿದ್ರೆ ನನ್ನನ್ನು ಕೂಡ ನನ್ನ ಮಗುವನ್ನು ಕೊಂದು ಬಿಡ್ತೀನಿ ಅಂತ ಬೆದರಿಸಿದ್ದಾನೆ ಅಂತ ಅಳ್ತಾ ಹೇಳಿದ್ಲು ಚಂದ್ರಿಕಾ ಹೇಳ್ತಿದ್ದು ಒಂದೊಂದು ವಿಷಯ ಕೇಳ್ತಿದ್ರೆ ಆರ್ಯ, ಸುಲೋಚನಾ ಮತ್ತು ಶಂಕರ್ ಅವರಿಗೆ ಮೈ ರೋಮಗಳೆದ್ದು ನಿಂತವು. ತಮ್ಮ ಮಗಳು ಅಲ್ಲಿ ಎಷ್ಟು ಸಂಕಟ ಅನುಭವಿಸಿದ್ದಾಳೆ ಅಂತ ಇವಾಗ ಒಂದೊಂದೇ ವಿಷಯ ತಿಳಿತಿದ್ರೆ ಅವರ ರಕ್ತ ಕುದೀತಿದೆ. ಆ ಸಾಮ್ರಾಟನ್ನು ಈವಾಗಲೇ ಕೊಂದು ಬಿಡಬೇಕನ್ನಿಸ್ತಿದೆ. ಆದರೆ ಅನ್ವಿತಾಳನ್ನು ಆರ್ಯನಿಂದ ದೂರ ಮಾಡೋದ್ರಿಂದ ಅವನಿಗೆ ಏನು ಲಾಭ ಚಂದು ಅಂತ ಕೇಳಿದರು ಸುಲೋಚನಾ ಅವರು. ಏನು ಚಂದು ನೀನು ಮಾತಾಡ್ತಾ ಇರೋದು ಅಂದರು ಸುಲೋಚನಾ. ಹೌದಮ್ಮ, ಅವಳಿಗೆ ಅಣ್ಣ ಅಂದರೆ ಇಷ್ಟ ಅಂತ ಈಗಾಗಲೇ ಒಂದು ಸಲ ಜ್ವಾಲ ಮತ್ತು ಸಾಮ್ರಾಟ್ ಅಣ್ಣನನ್ನು ಕೇಳಿದ್ರಂತೆ ಜ್ವಾಲಣ್ಣನ ಮದುವೆ ಆಗುವಂತ. ಆದರೆ ಅಣ್ಣ ತನಗೆ ಅನ್ವಿತಾ ಅಂದರೆ ಇಷ್ಟ ಅಂತ ಹೇಳಿದಂತೆ. ಜ್ವಾಲಣ್ಣನ ಮದುವೆ ಆಗಲ್ಲ ಅಂತ ಮುಖದ ಮೇಲೆ ಹೇಳಿದ ಕಾರಣ ಆರ್ಯನ ಜೀವನದಿಂದ ಅನ್ವಿತಾಳನ್ನು ತಪ್ಪಿಸಿದ್ರೆ ಜ್ವಾಲಣ್ಣನ ಅಣ್ಣನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅವರ ಯೋಜನೆ ಅಂತ ಹೇಳಿದ್ಲು. ಇವೆಲ್ಲವನ್ನು ನಿನಗೆ ಹೇಗೆ ತಿಳಿತು ಅಂತ ಕೇಳಿದ. ಅವನು ನನ್ನ ದಿನಕ್ಕೊಂದು ರೀತಿಯಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸಿಸೋದಲ್ಲದೆ ಅತ್ತಿಗೆ ಯಾಕೆ ಹೊಟ್ಟೋದ್ಲು, ಹೇಗೆ ಹೊಟ್ಟೋದ್ಲು, ಅತ್ತಿಗೆಯನ್ನು ಅವನು ಹೇಗೆ ಹಿಂಸಿಸ್ತಾ ಅನ್ನೋದೆಲ್ಲ ನನಗೆ ಹೇಳ್ದ ಅಣ್ಣ. ಆ ಒಂದೊಂದೇ ಮಾತುಗಳನ್ನ ಹೇಳ್ತಾ ನನ್ನ ಮಾನಸಿಕವಾಗಿ ಕೂಡ ಕುಸಿದು ಹೋಗುವಂತೆ ಮಾಡ್ದ ಅವನು ಅಂತ ಹೇಳಿದ್ಲು. ಅಂದರೆ ಅವನು ಅನ್ವಿತಾಳನ್ನ ಏನಾದರೂ ಅನ್ನ ಚಂದು ಅಂತ ಕೋಪದಿಂದ ಕೇಳಿದ ಆರ್ಯ. ಹೌದಣ್ಣ ಅಂತ ತಲೆ ತಗ್ಸಿದ್ಲು ಚಂದು. ಏನಂದಮ್ಮ ಅವನು ಅವಳನ್ನು? ಅತ್ತಿಗೆ ಅವನಿಗೆ ತಂಗಿ ಆಗಬೇಕು ಅಂತ ತಿಳಿದಿದ್ರು. ಅತ್ತಿಗೆ ಜೊತೆ ಅವನು ನೀಚವಾಗಿ ವರ್ತಿಸ್ದ ಅಣ್ಣ. ತುಂಬ ಅಸಭ್ಯವಾಗಿ ನಡೆದುಕೊಂಡಂತೆ. ಅವನು ತುಂಬ ಸಲ ಅತ್ತಿಗೆಗೆ ತೊಂದರೆ ಕೊಟ್ಟಿದ್ದಾನೆ. ಆದರೂ ಅತ್ತಿಗೆ ನನ್ನ ಸಂಸಾರ ಹಾಳಾಗಬಾರ್ದು ಅಂತ ಎಲ್ಲವನ್ನ ತನ್ನ ಮನಸ್ಸಿನಲ್ಲಿ ಮುಚ್ಚಿಟ್ಟು ನಿನಗೆ ದೂರ ಆಗಿಬಿಟ್ರು. ನನ್ನ ಸಂಸಾರ ಚೆನ್ನಾಗಿರಲಿ ಅಂತ ತನ್ನ ಸಂಸಾರವನ್ನು ಹಾಳು ಮಾಡಿಕೊಂಡು ನಿನಗೆ ದೂರವಾಗಿ ಹೋದ್ಲು ಅಣ್ಣ ಅವಳು. ಆದರೆ ಅವಳು ನಾನು ಚೆನ್ನಾಗಿರಬೇಕು ಅಂದ್ಕೊಂಡ್ಳು. ಆದರೆ ಅವನಿಗೆ ನನ್ನನ್ನು ಕೊಲ್ಲೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿಲ್ಲ. ನಾನು ಚೆನ್ನಾಗಿರಬೇಕು ಅಂತ ಎಲ್ಲರ ಮಾತುಗಳನ್ನ ಕೇಳಿಸ್ಕೊಂಡ್ಳು ಅಣ್ಣ ಅವಳು. ಅದಕ್ಕೆ ನಿನಗೆ ದೂರ ಆಗೋದಕ್ಕೆ ನಾನೇ ಕಾರಣ ಅಣ್ಣ, ನನ್ನ ಕ್ಷಮಿಸು ಅಣ್ಣ, ನನ್ನ ಕ್ಷಮಿಸ್ಬಿಡು ಅಂತ ಆರ್ಯನನ್ನು ಹಿಡ್ಕೊಂಡು ತುಂಬ ಅಳ್ತಿರ್ತಾಳೆ. ಅನ್ವಿತಾ ದೂರ ಇರೋದಕ್ಕೆ ಬೇರೆ ಏನೋ ಕಾರಣ ಇರ್ಬೋದು ಅಂದ್ಕೊಂಡಿದ್ದ ಆರ್ಯ. ಆದರೆ ಹೀಗೆ ತನ್ನ ತಂಗಿ ಚೆನ್ನಾಗಿರ್ಬೇಕಂತ ತನ್ನ ಜೀವನವನ್ನೇ ಪಣಕ್ಕಿಟ್ಟಿದ್ದಾಳೆ ಅಂತ ಊಹಿಸಿರಲಿಲ್ಲ. ಜೊತೆಗೆ ಅವಳು ನನಗೆ ದೂರ ಆಗೋದಕ್ಕೆ ತನ್ನ ರಕ್ತವನ್ನೇ ತಾನು ಕೊಂದಿದ್ದಾನೆ ಅಂದರೆ ಅವನೆಷ್ಟು ದುರ್ಮಾರ್ಗಿ, ಅವನೆಷ್ಟು ಕಠಿಣವಾಗಿ ಬದಲಾಗಿದ್ದಾನೆ ಅಂದ್ಕೊಂಡ. ಅವನಿವಾಗ ಆರ್ಯನ ಕಣ್ಣು ಮುಂದೆ ಇದ್ದಿದ್ರೆ ಅವನ ಅಲ್ಲೇ ಕಡ್ದು ಹಾಕ್ತಿದ್ದ. ಆದರೆ ಅವನಿಗೆ ಚಂದ್ರಿಕಾ ಮನೆ ಬಿಟ್ಟು ಹೋಗಿದ್ದಾಳೆ ಎಂಬ ವಿಷಯ ತಿಳಿದಿದೆಯೇನೋ ಅವನು ಮನೆಗೆ ಬರ್ತಿಲ್ಲ. ಜೊತೆಗೆ ಚಂದ್ರಿಕಾಳಿಂದ ಸಹಿ ಮಾಡಿಸಿ ಕಳಿಸಿದ ಡೈವೋರ್ಸ್ ಪತ್ರಗಳ ಮೇಲೆ ಕೂಡ ಸಹಿ ಮಾಡಿಬಿಟ್ಟಿದ್ದಾನೆ ಅವನು. ಯಾಕಂದರೆ ಇವಾಗ ಅವನು MP ಮಗಳನ್ನು ಬಲೆಗೆ ಹಾಕ್ಕೊಂಡು ಅವಳನ್ನ ಮದುವೆಯಾಗೋ ತಯಾರಿಯಲ್ಲಿದ್ದಾನೆ. ಸಂಸದರು ಅವನಿಗೆ ಬೆಂಬಲವಾಗಿದ್ದರೆ ಅವನನ್ನು ಯಾರು ಏನು ಮಾಡಲಾರರು ಅಂತ ತುಂಬ ದಿಮಾಕ್. ಜೊತೆಗೆ ತಾಯಿ ಮತ್ತು ತಂಗಿಯನ್ನು ಕೂಡ ಅವನ ಹತ್ರವೇ ಕರ್ಕೊಂಡು ಹೋಗಿದ್ದಾನೆ. ಅದೆಲ್ಲವನ್ನು ಕೂಡ ಆರ್ಯ ತಿಳ್ಕೊಳ್ತಲೇ ಇದ್ದಾನೆ. ಇನ್ನು ಅವನ ಕೆಲಸ ತೀರಿಸೋದೇ ಬಾಕಿ ಅಂದ್ಕೊಳ್ತಿದ್ದಾನೆ. ತನ್ನ ತಂಗಿಯನ್ನು ಇಷ್ಟು ತೊಂದರೆಗಳಿಗೆ ಗುರಿ ಮಾಡಿ, ಇಷ್ಟು ಚಿತ್ರಹಿಂಸೆ ನೀಡಿ, ತನ್ನ ಹೆಂಡತಿಯನ್ನು ಅವನಿಗೆ ಸಿಗದಂತೆ ಮಾಡಿ, ಎಲ್ಲರ ಮುಂದೆ ಅವಳ ಮಾತು ಕೇಳುವಂತೆ ಮಾಡಿ, ಇಷ್ಟು ವರ್ಷಗಳು ಆರ್ಯ ನೋವಿನಲ್ಲಿರುವಂತೆ ಮಾಡಿ, ಅವರ ಕುಟುಂಬನೆಲ್ಲ ನೋವಿನಲ್ಲಿರುವಂತೆ ಮಾಡಿ ಸುಮ್ಮನೆ ಆಗಿಬಿಡ್ತಾನ ಆರ್ಯ? ನಿನ್ನನ್ನು ಅಷ್ಟು ಸುಲಭವಾಗಿ ಬಿಟ್ಟರೆ ನಾನು ಹೇಗೆ ಆರ್ಯ ಆಗ್ತೀನೋ? ನಿನ್ನ ಅಂತ್ಯ ಕಾಣ್ತಿದ್ರೆ ಹೇಗೆ? ನಾನಿಷ್ಟು ವರ್ಷಗಳ ಅನುಭವಿಸಿದ ನೋವಿಗೆ ನಿನಗೆ ಶಿಕ್ಷೆ ಕೊಟ್ಟೇ ತೀರಬೇಕಲ್ವಾ? ನನ್ನ ಕುಟುಂಬದಲ್ಲಿರೋ ಪ್ರತಿಯೊಬ್ಬರು ಪಟ್ಟ ನೋವಿಗೆ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಕಾರಣ ನೀನೇ ಆಗಿದೆಯಾ ಕಣೋ
ಆದರೆ ನಾನು ಏನು ತಿಳಿದುಕೊಳ್ಳೋದಕ್ಕೂ ಆಗಲಿಲ್ಲ. ನಾನು ತಿಳ್ಕೊಳ್ಳಲು ಆಗದಿದ್ದ ಕಾರಣವೇ ಇಷ್ಟು ದಿನ ನಿನ್ನ ಆಟಗಳು ನಡೆದವು. ಆದರೆ ಇನ್ನು ಮುಂದೆ ಈ ಆರ್ಯ ಅಂದರೆ ಏನು ಅಂತ ನೀನು ತಿಳಿಯೋ ಹಾಗೆ ಮಾಡ್ತೀನಿ ಅಂತ ತುಂಬ ಗಟ್ಟಿಯಾಗಿ ಅಂದುಕೊಂಡ ಆರ್ಯ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ.